135 ಸೀಟು ನಿಮಗೆ ಹೇಗೆ ಬಂತು? ಓಟ್ ಚೋರಿ ಮಾಡಿ ಬಂತು? ಇದಕ್ಕೆ ನೀವು ಉತ್ತರ ಕೊಡಬೇಕಲ್ಲ. ಕರ್ನಾಟಕದಲ್ಲಿ ಓಟ್ ಚೋರಿ ಮಾಡಿ ನೀವು ಗೆದ್ರ ಅಂದರೆ ನೀವು ಗೆದ್ದಾಗ ಸರಿ ಇದೆ, ಬಿಜೆಪಿ ಗೆದ್ದಾಗ ಸರಿ ಇಲ್ಲ. ಇದು ನಿಮ್ಮ ಪಾಲಿಸಿ. ಇದನ್ನ ನಾವು ಯಾರು ಒಪ್ಪಲ್ಲ, ಜನರು ಒಪ್ಪಲ್ಲ. ಇವತ್ತಿನ ಎಲೆಕ್ಷನ್, ಇವತ್ತಿನ ರಿಸಲ್ಟ್ ನವೆಂಬರ್ ಕ್ರಾಂತಿಗೆ ಏನಾದರೂ ಪರಿಣಾಮ ಬೀರುತ್ತಾ? ಕರ್ನಾಟಕ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ. ಕಾಂಗ್ರೆಸ್ ಪಾರ್ಟಿ 135 ಸೀಟ್ ಗೆದ್ದಿದೆ. ಅವ್ರು ಯಾರನ್ನು ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ಕೊಳ್ಳಿ, ನಮ್ಗೇನು ಸಂಬಂಧ? ಅದವರ ಪಾರ್ಟಿಯ ಆಂತರಿಕ ವಿಚಾರ. ನಮಗೆ ಬೇಕಾಗಿರೋದು, ನೀವು ಗ್ಯಾರಂಟಿ ಹೆಸರಲ್ಲಿ ಎಲ್ಲ ಹಣವನ್ನು ಲೂಟ್ ಮಾಡಿದ್ರಿ. ನೀವು ಕರ್ನಾಟಕದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ. ಗುಂಡಿ ಬಿದ್ದ ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ. ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಇವತ್ತು ಮಕ್ಕಳು ಬಸ್ ಬರಲ್ಲ ಅಂತ ಸ್ಟ್ರೈಕ್ ಕೂರ್ತಿದ್ದಾರೆ. ಯಾಕೆಂದ್ರೆ ಬಸ್ಸನ್ನು ರಿಪೇರಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಅದಕ್ಕೆ ಡೀಸೆಲ್ ಹಾಕಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಕಬ್ಬು ಬೆಳೆಗಾರರು ಅಲ್ಲಿ ಇಡೀ ಸಾಯ್ತಾ ಇದ್ದಾರೆ, ಸುಡ್ತಾ ಇದ್ದಾರೆ. ಅವ್ರಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ. ನೆರೆ ಬಂದಿದೆ, ನೆರೆಗೆ ಪರಿಹಾರ ಕೊಟ್ಟಿಲ್ಲ. ಪೆಟ್ರೋಲ್ಗೆ ಜಾಸ್ತಿ ಮಾಡಿದ್ರಿ, ವಿದ್ಯುತ್ಗೆ ಜಾಸ್ತಿ ಮಾಡಿದ್ರಿ, ಕಸದ ರೇಟ್ ಜಾಸ್ತಿ ಮಾಡಿದ್ರಿ, ಎಲ್ಲವನ್ನ ಜಾಸ್ತಿ ಮಾಡಿದ್ರಿ. ನಿಮ್ಮ ಆ ದುಡ್ಡು ಎಲ್ಲೋಗ್ತಿದೆ ಸಿದ್ದರಾಮಯ್ಯನವರೇ? ನಿಮ್ಮ ಕಾಂಗ್ರೆಸ್ ನಾಯಕರ ಪಾಕೆಟ್ಗಳಿಗೆ ಹೋಗ್ತಿದೆ. ಒಬ್ಬ ಉಸ್ತುವಾರಿ ಸಚಿವರು ಹೋಗಿ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲ. ಯಾವುದೇ ಜಿಲ್ಲೆಯಲ್ಲಿ ರಿವ್ಯೂ ಮೀಟಿಂಗ್ ಇಲ್ಲ. ಮುಖ್ಯಮಂತ್ರಿಗಳು ಹೋದ್ರೆ ಚಾಪರಲ್ಲಿ ಹೋಗ್ತಾರೆ. ನೆಲ ಅವರಿಗೆ ಗೊತ್ತೇ ಇಲ್ಲ, ರಸ್ತೆ ಹೇಗಿದೆ ಗೊತ್ತಿಲ್ಲ. ಇದು ಕರ್ನಾಟಕ ರಾಜ್ಯ. ನಿಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ, ನಿಮ್ಮ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋದಕ್ಕಾಗಿ ಇವತ್ತು ನೀವು ನವೆಂಬರ್ ಕ್ರಾಂತಿ, ಮಂತ್ರಿಗಳ ಬದಲಾವಣೆ, ಮುಖ್ಯಮಂತ್ರಿಗಳ ಬದಲಾವಣೆ ಇದನ್ನು ಡೈವರ್ಟ್ ಮಾಡೋಕ್ಕೆ ಹೊರಟಿದ್ದೀರಿ. RSS ಮೇಲೆ ಬ್ಯಾನ್ ಮಾಡು, ಇನ್ನೂ ಯಾವುದೋ ಒಂದು ಕತೆ ಹೇಳು, ಎವ್ರಿಡೇ ಕತೆ ಹೇಳಿ ನಮ್ಮನ್ನು ಮರೆಸ್ಬೇಕಂತಿದ್ದೀರಿ. ಆದರೆ ರಾಜ್ಯದ ಜನ ಮರೆಯಲ್ಲ. ಇಲ್ಲಿ ಬಹಳ ಪ್ರಶ್ನೆ ಇರುವಂಥದ್ದು, ನಮ್ಮ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು. ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಒಂದು ಟನ್ನಿಗೆ 3,500 ರೂಪಾಯಿಯನ್ನು ಕೊಡಬೇಕು ಅಂತ ಸ್ಪಷ್ಟ ಮಾಡಿದೆ. ಈ 3,500 ಕೊಡಿಸುವಂಥ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದ್ದು. ಯಾವ ಫ್ಯಾಕ್ಟ್ರಿಯವರು, ಯಾವ ಪಕ್ಷದವರು ಮುಖ್ಯ ಅಲ್ಲ, ಎಲ್ಲ ಪಕ್ಷದವರು ಫ್ಯಾಕ್ಟ್ರಿ ಓನರ್ಸ್ ಇದ್ದಾರೆ. ಪ್ರಶ್ನೆ ಇರುವಂಥದ್ದು, ನಮ್ಮ ರೈತರಿಗೆ ನ್ಯಾಯ ಸಿಗೋದಕ್ಕೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು? ಈ ಜವಾಬ್ದಾರಿಯನ್ನು ನೀವು ನಿರ್ವಹಣೆ ಮಾಡಿ, ಆವಾಗ ರೈತರು ಶಾಂತ ಆಗ್ತಾರೆ.